ಗೈಸ್ ಗುಡ್ ಮಾರ್ನಿಂಗ್. ಇವತ್ತು ಡೇ 2 ಇನ್ ಕೂರ್ಗ್, ನಮ್ಮ ಕೊಡಗು. ಸೊ ಏನು ಮಾಡಿದ್ವಿ, ಬೆಳಗ್ಗೆ ಎದ್ವಿ, ಫ್ರೆಶ್ ಅಪ್ ಆಗಿಬಿಟ್ಟು ಫೋಟೋಶೂಟ್ ನಡೆಸಿದ್ವಿ. ಅದಾದಮೇಲೆ ನಾಷ್ಟ ಬಂತು, ನಾಷ್ಟ ತಿಂದು ಮುಗಿಸಿದ್ವಿ. ಅದಾದಮೇಲೆ ಕಾರ್ ತೆಗೆದ್ವಿ. ಕಾರನ್ನು ಚಾಲು ಮಾಡಿ ಮಂದಲಪಟ್ಟಿ ಹತ್ರ ಹೋದ್ವಿ. ಮಂಡಲಪಟ್ಟಿ ರೀಚ್ ಆದ್ವಿ. ಗೈಸ್ ಮಿಷನ್ ಫೇಲ್ಡ್. ಡ್ರೋನ್ ಎಲ್ಲ ಕ್ರಾಶ್ ಮಾಡ್ಕೊಂಡು ಯಾವ್ಯಾವ್ದು ಆಫ್ ರೋಡ್ ಅಲ್ಲಿ ಬ್ರೇಕ್ ಎಲ್ಲ ಹಿಡಿದಂಗೆ ಹೆಂಗೆ ಕಷ್ಟಪಟ್ಟು ಬಂದ್ರೆ ಜೀಪ್ 1500 ಹೇಳ್ತಿದ್ದಾರೆ. ಸೊ ಅಷ್ಟು ಕೊಟ್ಟು ಹೋಗೋದು ವೇಸ್ಟ್ ನನ್ನ ಪ್ರಕಾರ. ಯಾಕಂದ್ರೆ ಸನ್ರೈಸ್ ಇಲ್ಲಾಂದ್ರೆ ಸನ್ಸೆಟ್ ಟೈಮ್ ಹೋದ್ರೆ ಓಕೆ ಅಂತ ಅವರೇ ಹೇಳ್ತಿದ್ದಾರೆ. ಇಲ್ಲಾಂದ್ರೆ ವೆಯ್ಟ್ ಮಾಡಿ ಯಾವ್ದಾದ್ರು ಶೇರಿಂಗ್ ಬರ್ಲಿ. ಶೇರಿಂಗ್ ಅಂದ್ರೆ ಒಬ್ಬರಿಗೆ 350 ರೂಪಾಯಿ ಅಂತೆ. ಸೊ ರೀಚ್ ಆದ್ಮೇಲೆ ಏನೇನ್ ನಡೀತು ಬನ್ನಿ ನೋಡೋಣ. Hello guys. Hey guys. Hi guys. Hey guys. Hey guys. Hey guys. Hey guys. Okay. Vlog ನೋಡ್ತಿರೋ ಎಲ್ಲರಿಗೂ ನಮಸ್ಕಾರ. Hey fam. Hey guys. Hello guys. Hi guys. Hey guys. Hey guys. Hey guys. Guys ಎಲ್ಲರಿಗೂ ಮತ್ತೆ Hey guys. Hey guys. Hey guys. Hey guys. Hey guys. Welcome back to Agastya Vlogs. ಸೊ ರೀಚ್ ಆದ್ಮೇಲೆ ಏನೇನ್ ನಡೀತು ಬನ್ನಿ ನೋಡೋಣ. ಆರಾಮಾಗಿ ಗೈಸ್ ಮಂದಲಪಟ್ಟಿಗೆ ನಾನು ಓಪನ್ ಸ್ಪೇಸ್ ಇರುತ್ತೆ ಅನ್ಕೊಂಡೆ. ಲೈಕ್ ನಮ್ಮ ಯಾವ್ದು ಗುರು ನಾವು ಪಟ್ಲಾ ಬೆಟ್ಟ, ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಆ ತರ ಇರುತ್ತೆ ಅನ್ಕೊಂಡೆ. ಆನ್ಲೈನ್ ಅಲ್ಲಿ ನೋಡಿದ ಪ್ರಕಾರ ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದಾರೆ. ಒಬ್ರು ಲೈಕ್ 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಹೋಗ್ಬೇಕಂತಾರೆ. ಟ್ರೆಕ್ಕಿಂಗ್ ನಮ್ ಕೈಲಿ ನಡೆಯಕಾಲ. ಜೀಪ್ ಸವಾರಿ ಒಬ್ಬರಿಗೆ 2,500-3 ಸಾವಿರ ಆಗುತ್ತೆ ಅಂತಿದ್ದಾರೆ. ಏನೇ ಅಂತ ಗೊತ್ತಿಲ್ಲ. ಸೊ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗಿ ಏನಂತ ನೋಡೋಣ ಬನ್ನಿ. ಬಟ್ ಇನ್ನೂ 5 ಕಿಲೋಮೀಟರ್ ಇದೆ. ಸೊ ಬರೋದಾರೆಲ್ಲ ಯಾವುದೋ ಕೋಟೆ ಅಬ್ಬಿ ಫಾಲ್ಸ್ ಅಂತೆ. ಸೊ ಇನ್ನೊಂದು ಖುಷಿ ವಿಷಯ ಏನಂದರೆ ಬೇಡಪ್ಪ ಇನ್ನೊಂದು ಬೇಡ ನೋಡಿ. ಅವನು ಅಷ್ಟೆಲ್ಲ ಡ್ರೋನ್ ಥರ ಕೇಳಿದ್ರು ನಾನು ತರ್ತಿಲ್ಲ. ಕಾರಣ ಏನು ಹೇಳಿ, ಜಸ್ಟ್ ಇವಾಗ ಕ್ರ್ಯಾಶ್ ಆಯಿತು, ಒಂದು ಪ್ರೊಪೆಲ್ಲರ್ ಹೊಡೆದೋಗಿದೆ. ಇದೇ ಕೋಟೆ ಅಬ್ಬಿ ಫಾಲ್ಸ್. One hour later. ಟೈಮ್ ಎಕ್ಸಾಕ್ಟ್ಲಿ 10:20 ಆಯಿತು. ಬಂದಿದ್ದೀವಿ ಮಂಡಲಪಟ್ಟಿ. ಐ ಥಿಂಕ್ ಇದ್ರ ಮೇಲೆ ನಾವು ಸಫಾರಿನೇ ಇಟ್ಕೊಂಡು ಹೋಗ್ಬೇಕು ಅವ್ರನ್ನೇ. ಸೊ ಅದೇ ಕಾರ್ ಅಲೋ ಇಲ್ಲ, ಅವ್ನು ಮಾತಾಡ್ತಿದ್ದಾನೆ ಏನು ಅಂತ. ಅದಕ್ಕೆ ಬೆಳಿಗ್ಗೆ ಬೇಗ ಇದೊಳೋ ಬಾರ್ಗ ಹೋಗೋಣ ಅಂತ ಕೇಳ್ದ ನೀನು. ಗೈಸ್ ಮಿಷನ್ ಫೇಲ್ಡ್. ಸೊ ಏನು ಮಾಡೋದೀಗ? ಫೈನ್ ಬನ್ನಿ, ನೆಕ್ಸ್ಟ್ ಪ್ಲೇಸ್ ಯಾವುದೊಂದು ಗೊತ್ತಿಲ್ಲ. ನೆಟ್ವರ್ಕ್ ಇಲ್ಲ. ಫಸ್ಟ್ ಮೈನ್ ರೋಡ್ಗೆ ಹೋಗೋಣ. ಲೆಟ್ಸ್ ಡಿಸೈಡ್ ಲೇಟರ್. ಗೈಸ್ ಇಲ್ಲಿ ತುಂಬಾ ದೊಡ್ಡ ಜಿಪ್ ಲೈನ್ ಐತೆ. ರೇಟ್ ನೋಡೋಣ. ನೆನ್ನೆಗಿಂತ 50 ರೂಪಾಯಿ ಜಾಸ್ತಿ ಇದೆ ಕೊಡೋಣ. ಎಸ್ ಕಾರು ಮತ್ತು ಜೀಪ್ಗಳು 50, ಬೈಕ್ ಆ್ಯಂಡ್ ಆಟೋಗೆ 20, 4 ವೀಲರ್ಗೆ 100. ಸೊ ಎಸ್ ಇದೇ ಎಂಟ್ರಿ. ಹಿಂಗೆ ಹೋಗ್ಬೇಕು. ಇಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಬರೋಣ. ಗೈಸ್ ಮಂದಲಪಟ್ಟಿ ಲೈಕ್ ನಾವು ಅನ್ಕೊಂಡಿದ್ದ ಕಡೆ ಹೋಗೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ಅದಕ್ಕಂತಾನೆ ಬೈಕಲ್ಲಿ ಬರೋಣ. ಬೈಕಲ್ಲೇ ಪೀಕ್ವರೆಗೂ ಹೋಗೋಣ. ಸೊ ಅಲ್ಲಿಂದ ನಿಯರ್ ಬೈ ಅಬ್ಬಿ ಫಾಲ್ಸ್ ಅಂತ ತೋರಿಸ್ತು. ಅಬ್ಬಿ ಫಾಲ್ಸ್ ಹತ್ರ ಬಂದಿದ್ದೀನಿ, ಬನ್ನಿ ನೋಡೋಣ. ಇದೇ ಎಂಟ್ರಿ, ಬನ್ನಿ ಒಳಗಡೆ ಹೋಗಿ. ಫಸ್ಟ್ ಟಿಕೆಟ್ ಒಬ್ಬರಿಗೆ 10 ರೂಪಾಯಿ ಅಂತೆ. ಎಸ್ ಇದೇ ಜಾಗದಲ್ಲಿ ನನ್ನ ಫೇವ್ರೇಟ್ ತಮಿಳ್ ಬ್ಲಾಗರ್ ಎನೋವೇಷನ್ ಪ್ಲಸ್ ಅಂತ ವಿಜಯ್ ಬ್ರೋ ಅವರು ತನ್ನ ಡ್ರೋನ್ನ ತಂದ್ಬಿಟ್ಟು ಅದೇನೋ ಕೇಬಲ್ ಲೂಸ್ ಇತ್ತಂತ ಬಿಟ್ಟವ್ರೆ. ಡ್ರೋನ್ ಒಳಗಡೆ ಹಾಕೊಂಡು ಬಂದ್ಬಿಟ್ಟೈತೆ, ಬರಲಿಲ್ಲ ಡ್ರೋನ್ ಏನಾಯ್ತೋ ಗೊತ್ತಿಲ್ಲ. ಸೊ ಅದರಿಂದ ಇಲ್ಲಿ ಡ್ರೋನ್ ಆಡ್ಸುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಆಡ್ಸೋಣ.
ಗೈಸ್ ಫಾಲ್ಸ್ ಹತ್ರ ಬಂದೆ ಬಟ್ ಈ ಸೌಂಡ್ ಅಂತ ಚೇಂಜ್ ಆಗೈತೆ. ಬನ್ನಿ ನೋಡೋಣ. ಎಸ್, ಇದೇ ನೋಡಿ ನಮ್ಮ ಬಿ ಫಾಲ್ಸು. ಇನ್ನೊಂದು ವಿಷಯ ಏನಂದರೆ ಫಸ್ಟ್ ಬ್ರಿಡ್ಜ್ ಅಲೋ ಇತ್ತು, ಬಟ್ ಇವಾಗ ಕಾರಣಾಂತರಗಳಿಂದ ಬ್ರಿಡ್ಜನ್ನು ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಹೊಡೆದೋಗಿದೆ ಅನಿಸುತ್ತೆ. ನೆನ್ನೆ ಬಿಟ್ಟಿದ್ನ ಇವತ್ತು ಹಿಡಿತಿದ್ದೀವಿ. ಇದು ಗೌರ್ಮೆಂಟ್ ಮ್ಯೂಸಿಯಂ ಅಂಡ್ ಹೆರಿಟೇಜ್ ಮಡಿಕೇರಿ. ಸೊ ಆಕ್ಚುಲಿ ಇದು ಮ್ಯೂಸಿಯಂ ಅಲ್ಲ, ಅದು ಮ್ಯೂಸಿಯಂ ಅಂತ ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಿಲ್ಲ. ಇದು ಓಲ್ಡ್ ಚರ್ಚ್ ಇತ್ತು. 1855 ಅಲ್ಲಿ ಕಟ್ಟಿರೋದು. 1855 ಕಟ್ಟಿದ ಒಂದು ಚರ್ಚ್ ಇದೆ. ಆ ಚರ್ಚ್ನೇ ಹಳೇದಾಯ್ತು ಅಂತ ಮ್ಯೂಸಿಯಂ ಆಗಿ ಗೌರ್ಮೆಂಟ್ ಅವ್ರು ತಗೊಂಡು ನಡೆಸ್ತಿದ್ದಾರೆ. ಸೇಮ್ ಒರಿಜಿನಲ್ ಥರನೇ ಆಯ್ತಲ್ಲ. ಹಾಂ, ಆರ್ಟಿಫಿಷಿಯಲ್ ಆಲ್ಮೋಸ್ಟ್ ಸೇಮ್. ಇಲ್ಲಿ ಲಬ್ಕಂತ ಬಾಯ್ ಆಗ್ಬಿಟ್ರೆ ಸೇಮ್ ಆಲ್ಮೋಸ್ಟ್. ಲಿಯೋ ದೊಡ್ಡದಾದ್ರೆ ಹಿಂಗೆ ಇರುತ್ತೆ. ಇದು ಕಾಣಿಸ್ಬಿಟ್ಟು ಫಸ್ಟ್ ಟೈಮ್ 2 ಗಂಟೆ ಆಯಿತು ಮ್ಯೂಸಿಯಂ ಬಿಟ್ಟು ಈಚೆ ಬಡ್ರಿ. ಬಟ್ ಸೀರಿಯಸ್ಲಿ ಎಲ್ಲಿ ಹೋದಂಗೆ ಗೊತ್ತಾಗ್ತಿಲ್ಲ. 5 ದಿನ ಏನ್ ಮಾಡಿ ಸುತ್ತಾಡೋಂಥದ್ದೇನಿಲ್ಲ. ನಲ್ಕನ್ ಪ್ಯಾಲೇಸ್ ಅಂತ ಇತ್ತು. ಅದು ಆಲ್ಮೋಸ್ಟ್ ಭಾಗಮಂಡಲ ತಲಕಾವೇರಿ ಹತ್ರ ಬರುತ್ತೆ. ಮತ್ತೆ ಅದಕ್ಕೆ ಮಾತ್ರ ಹೋಗಿ ಮತ್ತೆ ನಾಳೆ ಇನ್ನೊಂದ್ಸಲ ಏನಕ್ಕೆ ಆ ಸೈಡ್ ಹೋಗೋದು ಅನ್ಕೊಂಡು ಅಲ್ಲಿ ಗ್ಲಾಸ್ ಬ್ರಿಡ್ಜ್ ವರ್ಗೂ ಹೋದೆ. ಬ್ರಿಡ್ಜ್ ಹತ್ರ ಲೈಕ್ ಅಲ್ಲೂ ಕ್ಲೋಸ್ ಆಗಿತ್ತು. ಅದ್ರದ್ದೊಂದು ಶಾರ್ಟ್ ತೆಗ್ದೆ. ಕ್ಲೋಸ್ ಆಗಿದೆ. 4 ಗಂಟೆಗೆ ಓಪನ್ ಅಂದ್ರು. ಏನ್ ಮಾಡೋದು ಗೊತ್ತಿಲ್ಲ. ನಿಯರ್ ಬೈ ಎಲ್ಲಾ ಪ್ಲೇಸಸ್ ಮುಗ್ದಾಯ್ತು. ರೆಸ್ಟ್ ಮಾಡೋಣ ಅಂತಿದೀವಿ ರೂಮ್ಗೆ ಹೋಗಿ. ಏನು ಮಾಡುವುದಂತ ಗೊತ್ತಿಲ್ಲ, ನೋಡೋಣ. 3:19 ಬ್ಯಾಕ್ ಟು ನಮ್ಮ ಸ್ಟೇ. 3 hours later. ಹಲೋ ಗೈಸ್, ಗುಡ್ ಮಾರ್ನಿಂಗ್, ಸಾರಿ ಗುಡ್ ಈವ್ನಿಂಗ್. ದಿನಾಂಕ 16 ಜನವರಿ 2025. ಸಮಯ 6:42 PM. ಎಸ್ ಗೈಸ್, ಲೈಕ್ ಎಲ್ಲ ಟ್ರಿಪ್ಪಲ್ಲೂ ರೀಲ್ಸ್ಗೆ ಶಾರ್ಟ್ಸ್ಗೆ ಅದು ಇದಕ್ಕೂ ಲೈಕ್ ಯಾವುದೇ ರೀತಿಯಾದ ಒಂದು ಕ್ಲಿಪ್ಸ್ ತೊಗೊಳಕ್ಕಾಗಲ್ಲ. ಸೊ ಇವತ್ತು ಸಿಕ್ಕಿರೋ ಟೈಮಲ್ಲಿ ಯಾಕೆ ವೇಸ್ಟ್ ಮಾಡೋದು. ಸೊ ನಾಳೆ ಹೆಂಗಿದ್ರು ಹೋಗ್ತಿದ್ದೀವಲ್ಲ ಇನ್ನು 4-5 ಜಾಗಕ್ಕೆ ಅಂದ್ಬಿಟ್ಟು ಇವತ್ತು ಆದಷ್ಟು ಸಿಕ್ಕಾಪಟ್ಟೆ ರೀಲ್ಸ್ಗೆ ಶಾರ್ಟ್ಸು ಮತ್ತು ಫೋಟೋಸ್ ಎಲ್ಲ ತೊಗೊಂಡಾಯ್ತು. ಸೊ ಒಂದೊಂದೇ ನನ್ನ ಇನ್ಸ್ಟಾಗ್ರಾಮ್ ಅಗಸ್ತ್ಯ ವ್ಲಾಗ್ಸ್ ಅನ್ನೋ ಪೇಜಲ್ಲಿದೆ, ಮರಿದಂಗೆ ಚೆಕ್ ಮಾಡಿ ನೋಡ್ಕೊಳ್ಳಿ. ಬನ್ನಿ ಇಲ್ಲೊಂದು ಗ್ಲಿಮ್ಸ್ ತೋರಿಸ್ತೀನಿ. ఇప్పుడు దించరా ఫోటో ಎರಡು ಬಂದು ಇದೇ ಮಡಿಕೇರಿಯ ಒಂದು ಸೆಂಟ್ರಲ್ ಲೈಕ್ ಸರ್ಕಲ್. ಇಲ್ಲಿ ಲೈಕ್ ಗ್ರೇಟ್ ವಾಲ್ ಆಫ್ ಚೈನಾ ತರ ಇಲ್ಲಿ ಗ್ರೇಟ್ ವಾಲ್ ಆಫ್ ಮಡಿಕೇರಿ ಹಾಕೋರೆ. ಮೇ ಬಿ ಹಿಂದ್ಗಡೆ ಬೆಟ್ಟ ಇದೆಯಲ್ಲ, ಸೊ ಆ ಗುಡ್ಡ ಕುಸಿಬಾರ್ದು ಅನ್ನೋ ರೀಸನ್ಗೋಸ್ಕರ ಕಟ್ಟೋರೆ ಗೊತ್ತಾ. ಬಟ್ ಒಂಥರ ಯೂನಿಕ್ ಲುಕ್ ಆಗೈತೆ, ಚೆನ್ನಾಗೈತೆ.
ನೆನೆ ಕಾಫಿ ಪಿಜ್ಜಾ ಅಂಡ್ ಫ್ರೆಂಚ್ ಫ್ರೈಸ್ ತಿಂದ್ಬಿಟ್ಟು ಡಿನ್ನರ್ ಮುಗಿಸಿದ್ವಿ. ಇವತ್ತು ಸೇಮ್ ಪಿಜ್ಜಾ ಮತ್ತೆ ಜ್ಯೂಸ್ ಕುಡಿದು ಮುಗಿಸಿದ್ವಿ. ದಿಕ್ಕೂರ್ ಸೆಂಟರ್ ಅಲ್ಲೇ ಇದೀವಿ. ಸೊ ಶಾಪಿಂಗ್ ಅದೇ ಮನೆಗೆ ಏನಾದ್ರು ಒಂದು ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ. ಈ ತರ ಬುಟ್ಟಿ ಅದು ಇದು ತೊಗೊಬೇಕಂತೆ, ಒಳಗಡೆ ಎಷ್ಟೋ ಇದೈತೆ. ಹಂಗೆ ನಾನು ಮನೆಗೆ ಚಾಕ್ಲೇಟ್ ತೊಗೊಬೇಕು ಬ್ರೋ. ರಸಮ್ ಪೌಡರ್, ಗರಂ ಪೌಡರ್, ಚಿಕನ್ ಮಸಾಲ, ಸಾಂಬಾರ್ ಮಸಾಲ, ಮಟನ್ ಮಸಾಲ, ಪುಳಿಯೋಗರ. ಸೊ ಬೆಂಗಳೂರಲ್ಲಿರೋ ವಿಷಯ ಮಟ್ಟಲ್ಲ, ನಾವು ಮಡಿಕೇರಿಗೆ ಬಂದು ವಿಷಯ ಮಟ್ಟ ಹೋಗ್ತೀವಿ ನಾವು. ಸಮಯ 9:30 ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ನೈಟ್ ಸುತ್ತಾಡಿ ಇವಾಗ ರೂಮ್ಗೆ ಹೋಗ್ತೀನಿ. ಡೇ 1 ಅಲ್ಲಿ ಬೆಂಗಳೂರಿಂದ ಮಡಿಕೇರಿ 5 ಅವರಲ್ಲಿ ಬಂದು ಇಲ್ಲ 5 ಪ್ಲೇಸಸ್ನ ಕವರ್ ಮಾಡಿದ್ವಿ. ಅದೆಲ್ಲ ಡೇ 1 ಅಲ್ಲಿ ಶಾರ್ಟ್ ಆಗಿ ಕೊಟ್ಟಿದ್ದೀನಿ. ಸೊ ಮರಿದಂಗೆ ಆ ವಿಡಿಯೋನ ಚೆಕ್ ಮಾಡಿ ನೋಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಕಾವೇರಿಯಲ್ಲಿ ಉಗಮ ಆಗುತ್ತೋ ಆ ಸ್ಥಳಕ್ಕೆ ಹೋಗ್ತಾ ಇದೀವಿ. ಅದೆಲ್ಲ ಡೇ 3 ಇನ್ ಕೂರ್ಗಲ್ ಬರುತ್ತೆ. ಅಂಟಿಲ್ ದಟ್ ಬೈ ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು. Mas eu não sou qualquer vadia que você escolhe. Eu que faço meu dinheiro, não vou te dar mole. Mas se eu tivesse no padrão, será que tô dentro? E se eu tivesse fama, será que tô dentro? A regra é bem clara.